ಕಳೆದ ವಾರ ನಾಮಿನೇಷನ್ ತಂಡದಲ್ಲಿ 8 ಜನ ಇದ್ದರು. ಅದರಲ್ಲಿ ಕಾಕ್ರೋ ಸುಧೀರ್ ಅವರು ವೋಟಿಂಗ್ನಲ್ಲಿ ಟಾಪ್ 2ನಲ್ಲಿದ್ದರು. ಅಂಥವ್ರನ್ನೇ ಈ ಮೇಕರ್ಸ್ ತಂಡ ಮನೆಯಿಂದ ಹೊರಗೆ ಕಳಿಸ್ಬಿಟ್ಟು ಮೋಸ ಮಾಡಿಬಿಡ್ತು. ಹಾಗಾದರೆ ಈ ವಾರದಲ್ಲೂ ಕೂಡ 10 ಜನ ನಾಮಿನೇಷನ್ ತಂಡದಲ್ಲಿದ್ದಾರೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ, ಅಭಿಷೇಕ್, ಸ್ಪಂದನ, ಮಾಳು, ಸೂರಜ್, ರಾಶಿಕಾ ಶೆಟ್ಟಿ, ಧ್ರುವಂತ್, ಅಶ್ವಿನಿ ಗೌಡ, ರಿಷಾ ಗೌಡ ಹಾಗೂ ಜಾನ್ವಿ ಇವರು 10 ಜನ ನಾಮಿನೇಷನ್ ಪಟ್ಟಿಯಲ್ಲಿದ್ದಾರೆ. ನಿನ್ನೆ ಒಂದು ವಿಡಿಯೋವನ್ನು ಹಾಕಿದ್ದೆ. ಅದರಲ್ಲಿ ರಕ್ಷಿತಾ ಶೆಟ್ಟಿ ಅವರು ಟಾಪಲ್ಲಿದ್ದರು ಹಾಗೂ ಟಾಪ್ 2ನಲ್ಲಿ ಅಭಿಷೇಕ್ ಅವರಿದ್ದರು, ಟಾಪ್ 3ನಲ್ಲಿ ಸ್ಪಂದನ, ಮಾಳು ಅವರಿದ್ದರು. ಆದರೆ ಶುಕ್ರವಾರ ಬೆಳಗಿನ ಹೊತ್ತಿಗೆ ಇದೆಲ್ಲ ತಿರ್ಗಮುರ್ಗ ಆಗಿಬಿಟ್ಟಿದೆ ಅಂತಲೇ ಹೇಳ್ಬೋದು. ಧ್ರುವಂತ್ ಅವರು ಇವತ್ತು ಶುಕ್ರವಾರ ಬೆಳಗ್ಗೆ ಟಾಪ್ 1ನಲ್ಲಿದ್ದಾರೆ. ಅವರು ಎಷ್ಟೆಷ್ಟೋ ಅವಮಾನಗಳನ್ನು ಸಹಿಸಿಕೊಂಡು ಜನರ ಮನವನ್ನು ಗೆದ್ದಿರುವಂತಹ ಧ್ರುವಂತ್ ಅವರು ನಿನ್ನೆ 7ನೇ ಸ್ಥಾನದಲ್ಲಿದ್ದರು. ಈಗಾಗಲೇ ಖರೆ ಅದರೊಳಗೆ ಟಾಪ್ 1ನಲ್ಲಿ ಬಂದು ಕೂತ್ಬಿಟ್ಟಿದ್ದಾರೆ. ಧ್ರುವಂತ್ ಅವರು ನಿನ್ನೆ 7% ಮತಗಳೊಂದಿಗೆ 7ನೇ ಸ್ಥಾನದಲ್ಲಿದ್ದರು. ಇವತ್ತು ಮಾತ್ರ ಟಾಪ್ 1ನಲ್ಲಿ ಬಂದುಬಿಟ್ಟಿದ್ದಾರೆ. 31% ಮತಗಳನ್ನು ಪಡೆದಿದ್ದಾರೆ. 8.13K ಮತಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಧ್ರುವಂತ್ ಅವರು ಎಲ್ಲೋ ಬಾಟಮ್ನಲ್ಲಿ ಇರ್ತಿದ್ರು ಅಥವಾ ಬಾಟಮ್ 1, 2, 3ನಲ್ಲಿ ಇರ್ತಿದ್ರು. ಆದರೆ ಈ ವಾರದಲ್ಲಿ ಎಲ್ಲೋ ಒಂದು ಕಡೆ ಜನ ಅವ್ರನ್ನ ಮೆಚ್ಚಿದ್ದಾರೆ ಅಂತ ಹೇಳ್ಬೋದು. ಈ ಯಾರು ರಕ್ಷಿತಾ ಶೆಟ್ಟಿ ಅವ್ರ ಜೊತೆ ಬಿಹೇವಿಯರ್ ಆಗಿರ್ಬೋದು, ಅವ್ರ ಜೊತೆ ಟಾಸ್ಕ್ಗಳಾಗಿರ್ಬೋದು, ಇವತ್ತು ಧ್ರುವಂತ್ ಅವ್ರ ಮೇಲೆ ಬರ್ತಾ ಇದ್ದಾರೆ. ಜನ ಅವ್ರಿಗೆ ಜಾಸ್ತಿ ಓಟನ್ನು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಆ ಕಡೆ ಗಂಡಸು ಅಲ್ಲ, ಈ ಕಡೆ ಹೆಂಗಸು ಅಲ್ಲ ಅನ್ನುವ ಥರದ ರೀತಿಯಲ್ಲಿ ಬಿಹೇವಿಯರ್ ಮಾಡ್ತಿರುವಂಥ ಧ್ರುವಂತ್ ಅವರು ಹಿಂದ್ಗಡೆ ಜುಟ್ಟು ಹಾಕ್ಕೊಂಡು ಇವತ್ತು ಮೇಲ್ಗಡೆ ಎದ್ದು ಕೂತಿದ್ದಾರೆ ಅಂತಲೇ ಹೇಳ್ಬೋದು. 2ನೇ ಸ್ಥಾನದಲ್ಲಿದ್ದಂಥವರು ರಕ್ಷಿತಾ ಶೆಟ್ಟಿ ಅವರು ನಿನ್ನೆ 23% ಮತಗಳನ್ನು ತೆಗೆದುಕೊಂಡು 2800 ಮತಗಳನ್ನು ತೆಗೆದುಕೊಂಡು ಟಾಪ್ 1ನಲ್ಲಿದ್ದರು. ಆದರೆ ಇವತ್ತು 2ನೇ ಸ್ಥಾನಕ್ಕೆ ತಳ್ಳಿಬಿಟ್ಟಿದ್ದಾರೆ. 5.41K ವೋಟ್ಗಳನ್ನು ತಗೊಂಡಿದ್ರು. ವೋಟಿಂಗ್ ಪರ್ಸೆಂಟೇಜ್ ಮಾತ್ರ 3% ಕಡಿಮೆ ಆಗಿದೆ. 20% ಮತಗಳನ್ನು ಪಡೆದು ಇವತ್ತ್ಯಾಕೋ ಕೆಳಗೆ ಇಳಿದು ಬಿಟ್ಟಿದ್ದಾರೆ. ಈ ಬಿಗ್ ಬಾಸ್ ನಾಮಿನೇಷನ್ ಇತಿಹಾಸದಲ್ಲಿಯೇ ರಕ್ಷಿತಾ ಶೆಟ್ಟಿ ಅವರು ಟಾಪ್ನಲ್ಲಿ ಇರ್ತಾ ಇದ್ರು. ಇವತ್ತು ಧ್ರುವಂತ್ ಅವರು ಎಲ್ಲೋ ಇದ್ದಂಥವ್ರು ಟಾಪ್ನಲ್ಲಿ ಬಂದು ಕೂತಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ವೋಟಿಂಗ್ನಲ್ಲಿ 2ನೇ ಸ್ಥಾನದಲ್ಲಿದ್ದಂಥ ಅಭಿಷೇಕ್ ಅವರು ಇವತ್ತು 3ನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ 20% ಮತಗಳನ್ನು ತೊಗೊಂಡಿದ್ರು. ಇವತ್ತು 15%ಗೆ ಇಳಿದಿದೆ. ನಿನ್ನೆ 1.2K ಇದ್ದಂಥವ್ರು ಇವತ್ತು 4.something K ಇದ್ರೂ ಕೂಡ ಅವರು ಟಾಪ್ 3ನಲ್ಲಿ ಬಂದು ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಸ್ಥಾನದಲ್ಲಿ ಸ್ಪಂದನ ಅವರಿದ್ದಾರೆ. ನಿನ್ನೆ 3ನೇ ಸ್ಥಾನದಲ್ಲಿದ್ದರು ಸ್ಪಂದನ, ಆದರೆ ಇವತ್ತು 4ನೇ ಸ್ಥಾನಕ್ಕೆ ಇಳಿದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಸ್ಥಾನದಲ್ಲಿರುವಂಥವರು ಮಾಳು ನಿನ್ನೆ 8% ಮತಗಳೊಂದಿಗೆ 4ನೇ ಸ್ಥಾನದಲ್ಲಿದ್ದಂತಹ ಮಾಳು ಇವತ್ತು 5ನೇ ಸ್ಥಾನಕ್ಕೆ ಬಂದು ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು 6% ಮತಗಳನ್ನು ತೊಗೊಂಡು 1.6K ಮತಗಳನ್ನು ತೊಗೊಂಡಿದ್ರು ಕೂಡ ಇವತ್ತು ಕೆಳಗೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ತದನಂತರದಲ್ಲಿ ಸೂರಜ್ ಅವರಿದ್ದಾರೆ. ಸೂರಜ್ ಅವರು ಇವತ್ತು 6% ಮತಗಳನ್ನು ತೊಗೊಂಡ್ಕೊಂಡು 1.5K ಮತಗಳಿಂದ 6ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. 7ನೇ ಸ್ಥಾನದಲ್ಲಿ ರಾಶಿಕಾ ಅವರಿದ್ದಾರೆ. ನಿನ್ನೆ ರಾಶಿಕಾ ಅವರು 6ನೇ ಸ್ಥಾನದಲ್ಲಿದ್ದರು. ಇವತ್ತು 1 ಸ್ಥಾನ ಕೆಳಗೆ ಇಳಿದು 7ನೇ ಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಆದರೆ ಇದರಲ್ಲಿ ರಿಷಾ ಗೌಡರವರು ನಿನ್ನೆ 9ನೇ ಸ್ಥಾನದಲ್ಲಿದ್ದಂಥವ್ರು ಇವತ್ತು 1 ಸ್ಥಾನವನ್ನು ಮೇಲೇರಿ 8ನೇ ಸ್ಥಾನಕ್ಕೆ ಬಂದಿದ್ದಾರೆ. ಪ್ರತಿ ವಾರ ನಾಮಿನೇಷನ್ ಅಂತ ಬಂದಾಗ ರಿಷಾ ಗೌಡರವರು ಟಾಪ್ನಿಂದ ಇಳಿದು ಬಾಟಮ್ನಲ್ಲೇ ಇರ್ತಾಯಿದ್ರು. ಯಾವಾಗಲೂ ಟಾಪ್ನಲ್ಲಿ ಬಂದೇ ಇರಲಿಲ್ಲ. ಆದರೆ ಇವತ್ತೆಲ್ಲೋ ಒಂದು ಕಡೆ ಸೇಫ್ನಲ್ಲಿದ್ದು 8ನೇ ಸ್ಥಾನಕ್ಕೆ ಏರಿದ್ದಾರೆ. ನಿನ್ನೆ 9ನೇ ಸ್ಥಾನದಲ್ಲಿದ್ದರು. ನಂತರದ ಸ್ಥಾನದಲ್ಲಿಂದ ಇರುವಂಥವರು ಇವತ್ತು ಜಾನ್ವಿ 9ನೇ ಸ್ಥಾನದಲ್ಲಿದ್ದಾರೆ. ನಿನ್ನೆ 10ನೇ ಸ್ಥಾನದಲ್ಲಿದ್ದಂಥ ಜಾನ್ವಿ ಅವರು ಇವತ್ತು ಹೆಂಗೋ 9ನೇ ಸ್ಥಾನಕ್ಕೆ ಬಂದು ಸಮಾಧಾನ ಪಟ್ಕೊಂಡಿದ್ದಾರೆ. ಆದರೆ ಕೆಳಗಡೆ ಸ್ಥಾನ ಬಾಟಮ್ನಲ್ಲಿರುವಂಥದ್ದು ಅಶ್ವಿನಿ ಗೌಡರವರು ನಿನ್ನೆ 8ನೇ ಸ್ಥಾನದಲ್ಲಿದ್ದಂಥವರು ಇವರು ಟಾಪ್ನಿಂದ ಬಾಟಮ್ನಲ್ಲಿ ಬಂದು ಇಳಿದ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ನಾನೇ ರಾಜಮಾತೆ, ನಾನೇ ಹೈ ಲೆವೆಲ್ ಇರುವಂಥದ್ದು, ನಾನೇ ಒಂದು ದೊಡ್ಡ ಸಂಘಟನೆಯಿಂದ ಬಂದಿದ್ದೀನಿ, ನಾನೆಲ್ಲ ಹೈ ಎಜುಕೇಟೆಡ್, ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ದೀನಿ, ಸೀರಿಯಲ್ಗಳನ್ನು ಮಾಡಿದ್ದೀನಿ, ರಿಯಾಲಿಟಿ ಶೋನಲ್ಲಿದ್ದೀನಿ, ಇರುವಂಥವರಲ್ಲಿ ನಾನೇ ಹೆಚ್ಚು ತಾಕತ್ತಿರುವಂಥವಳು, ನಾನೇ ಕೆಪಬಲ್ ಇರುವಂಥವಳು ಎನ್ನುವಂಥದ್ದನ್ನು ಅಹಂಕಾರದಿಂದ ವರ್ತಿಸ್ತಿರುವಂತಹ ಈ ಅಶ್ವಿನಿ ಗೌಡರವರು ಈ ಗ್ರೂಪ್ ಅಂತ ಬಂದಾಗ, ಟಾಸ್ಕ್ಗಳಂತ ಬಂದಾಗ, ಈ ವ್ಯಕ್ತಿತ್ವದ ವರ್ಷ ಅಂತ ಬಂದಾಗ ಎಲ್ಲ ಒಂದು ಕಡೆ ಕೆಳಗಿರ್ತಾ ಇದ್ದಾರೆ ಅಂತ ಹೇಳ್ಬೋದು. ರೆಡ್ ಟೀಮ್ನಲ್ಲಿರುವಂಥ ಈ ಅಶ್ವಿನಿ ಗೌಡರವರು ನಿನ್ನೆ ಒಂದು ಟಾಸ್ಕ್ನಲ್ಲಿ ರಘು ಅವ್ರ ಜೊತೆ ಕಿರಿಕಿರಿ ಮಾಡಿಕೊಂಡು ಒಂದು ಮನೆಯ ವಿಚಾರವಾಗಿ, ಮನೆಯ ಕೆಲಸದ ವಿಚಾರವಾಗಿ ಈ ಅಶ್ವಿನಿ ಗೌಡರವರು ಹೋಗಲೇ ಬಾರಲೆ ಅನ್ನುವಂಥ ರೀತಿಯಲ್ಲಿ ವರ್ತಿಸ್ಬಿಟ್ಲು. ನನಗೆ ಬೆನ್ನು ನೋವಿದೆಯಂತೆ, ಆ ನೋವಿದೆ ಅಂತೇಳಿ ಮಂಚದ ಮೇಲೆ ಬೆಡ್ ಮೇಲೆ ಮಲ್ಕೊಂಡಿರುವಂಥ ಅಶ್ವಿನಿ ಗೌಡರವರಿಗೆ ಎದ್ದು ಕೆಲಸ ಮಾಡಿದ್ರೆ ಆ ಬೆನ್ನು ಹೋಗ್ಬಿಡುತ್ತೋ ಅನ್ನುವಂಥ ಜ್ಞಾನನೂ ಇಲ್ವ ಇವಳಿಗೆ. ಎಲ್ಲೋ ಒಂದು ಕಡೆ ತಂದೆ ನಡಿಬೇಕು, ಯಾರು ಏನಿದ್ರು ಏನೋ ನಾನೇ ನಡೆಸಬೇಕು ಅಂತ ಈ ಜಗಳ ಮಾಡುವ, ಈ ಗುಂಪು ಕಟ್ಕೊಂಡು ಎಲ್ಲರನ್ನ ತನ್ನ ಹಿಂದೆ 4-5 ಜನ ಚೇಲಗಳನ್ನು ಇಟ್ಕೊಂಡು, ಚಮಚಗಳನ್ನು ಇಟ್ಕೊಂಡು ದಾದಾಗಿರಿ ರೀತಿಯಲ್ಲಿ ನಡೆಸುತ್ತಿರುವಂಥ ಈ ಅಶ್ವಿನಿ ಗೌಡರವರಿಗೆ ಯಾವುದೇ ಟಾಸ್ಕ್ಗಳಂತ ಬಂದಾಗ ಏನೇನೋ ಮಾಡೋಕ್ಕೆ ಬರೋ
ಬರಲ್ಲ. ನೋಡಿ, ಇಲ್ಲಿರುವಂಥ ಈ ಟಾಸ್ಕ್ನಲ್ಲಿ ಗಿಲ್ಲಿಯವರು ಹಾಗೂ ಈ ಅಶ್ವಿನಿ ಗೌಡರವರಿಗೆ ಬಿದ್ದಿರುತ್ತೆ. ಆದರೆ ಅಶ್ವಿನಿ ಗೌಡರವರಿಗೆ ಈ ಟಾಸ್ಕನ್ನು ಗೆಲ್ಲೋಕೆ ಆಗಲ್ಲ. ಆ ಹಲಗೆಗಳನ್ನು ಜೋಡಿಸೋದೇ ಕಷ್ಟ. ಇನ್ನು ಗುಂಡು ಉರುಳಿಸೋದ್ರೊಳಗೆ, ಬಾಲ್ಗಳನ್ನು ಉರುಳಿಸೋದ್ರೊಳಗೆ ಗಿಲ್ಲಿ ನಟರವರು ಅದನ್ನು ಜೋಡಿಸ್ಬಿಟ್ಟು, ಹಲಗೆಯನ್ನು ಜೋಡಿಸ್ಬಿಟ್ಟು ಆ ಗುಂಡುಗಳನ್ನು ಸತತ 3 ಗುಂಡುಗಳನ್ನು ಹಾಕಿಬಿಟ್ಟು ಗೆದ್ದುಬಿಡ್ತಾರೆ. ಇದು ಅಶ್ವಿನಿ ಗೌಡರ ಹಣೆ ಬರ. ಇನ್ನು ನೀರು ಹಾಕುವಂಥ ಒಂದು ಟಾಸ್ಕಲ್ಲೂ ಕೂಡ ತಮ್ಮ ಡ್ರಮ್ಗಳನ್ನು ಬಗ್ಸಿರ್ತಾಳೆ ತಾನು ಉಸ್ತುವಾರಿ ಮಾಡುವಾಗ, ಸೀದಾ ನಿಲ್ಲಿಸಲ್ಲ. ಹಾಗಾಗಿ ಈ ಕಂತ್ರಿ ವ್ಯವಹಾರ ಮಾಡಿ ಅಲ್ಲಿ ಗೆದ್ದುಬಿಟ್ಟಿರ್ತಾಳೆ ಅಶ್ವಿನಿ ಗೌಡ. ಹೀಗೆ ಎಲ್ಲದರಲ್ಲೂ ಮೋಸ ಮಾಡ್ತಾ ಗೆದ್ದುಬಿಟ್ಟಿರ್ತಾಳೆ ಅಶ್ವಿನಿ ಗೌಡ. ಎಲ್ಲಿ ಹೋದರೂ ತಾನೇ ಗೆಲ್ಲಬೇಕು, ತಾನೇ ಮೆರಿಬೇಕು, ತಂದೆ ನಡಿಬೇಕು ಅನ್ನುವಂಥ ಅಹಂಕಾರದಿಂದ ಗಿಲ್ಲಿ ನಟರವ್ರ ಮೇಲಾಗಲಿ, ಈ ರಕ್ಷಿತಾ ಶೆಟ್ಟಿ ಮೇಲೆ ಆಗಲಿ, ಇವತ್ತು ರಘು ಅವ್ರ ಮೇಲಾಗಲಿ ಧೂಂಬಾಲ್ ಬಿದ್ದು ಜಗಳ ಮಾಡಿ ಕಾಲು ಕೆರ್ಕೊಂಡು ತದನಂತರದಲ್ಲಿ ಬಿಗ್ ಬಾಸ್ ನನಗೆ ಮನೆಗೆ ಕಳಿಸ್ಬಿಡಿ, ನನಗಾಗಲ್ಲ, ನನಗೆ ಆಟ ಆಡೋಕ್ಕಾಗಲ್ಲ, ನನ್ನ ವ್ಯಕ್ತಿತ್ವಕ್ಕೆ ಈ ಧಕ್ಕೆ ಬರ್ತಿದೆ ಅನ್ನುವಂಥ ರೀತಿಯಲ್ಲಿ ಮಹಿಳೆಯರಿಗೆ ಅವಮಾನ ಮಾಡ್ತಾ ಇದ್ದಾರೆ ಮನೆಯಲ್ಲಿ ರಘು ಅವರಾಗಲಿ ಇನ್ನೊಬ್ಬರಾಗಲಿ ಅನ್ನುವಂಥ ವಾದವನ್ನು ಮಂಡಿಸುವಂಥ ಈ ಅಶ್ವಿನಿ ಗೌಡರವರು ಹಲವಾರು ಚೇಲಗಳನ್ನು ಇಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಡ್ರಾ ಮಾಡ್ತಾಳಲ್ಲ, ಈ ವ್ಯಕ್ತಿತ್ವಕ್ಕೆ ಧಕ್ಕೆ ಅಂತಾಳಲ್ಲ, ಅಳುವಾಗ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಲ್ವಾ? ಈಗ ಬಿಗ್ ಬಾಸ್ ಮನೆಯಲ್ಲಿ ಅಳಬಾರ್ದು ಅನ್ನೋವಂಥ ಜ್ಞಾನನೂ ಈ ರಕ್ಷಿತಾ ಈ ಅಶ್ವಿನಿ ಗೌಡರವ್ರಿಗೆ ಇಲ್ವಾ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಇದೆ ವೀಕ್ಷಕರೇ. ಜಾನ್ವಿ, ಅಭಿಷೇಕ್, ಧನುಷ್ ಅಂತವ್ರನ್ನ ತನ್ನ ಕೈಗೊಂಬೆ ಮಾಡಿಕೊಂಡು ತನ್ನ ಬಕೆಟ್ ಹಿಡಿಯುವಂಥ ಕೆಲಸ ಮಾಡ್ತಿರುವಂಥ ಅಶ್ವಿನಿ ಗೌಡರವರಿಗೆ ಟಾಸ್ಕ್ಗಳಂತ ಬಂದಾಗ ಆಡೋಕ್ಕೆ ಬರಲ್ಲ. ಸೋಲೋ ಸಂದರ್ಭದಲ್ಲಿ ಜಗಳ ಮಾಡ್ತಾಳೆ, ಅಳ್ತಾಳೆ, ಕಣ್ಣೀರು ಇಡ್ತಾಳೆ. ಈ ಇವಳ ವ್ಯಕ್ತಿತ್ವಕ್ಕೆ ಇವತ್ತು ಜನ ಈ ಕಳಪೆ ಮಟ್ಟದ ಮತಗಳನ್ನು ಹಾಕಿ ಬಾಟಮ್ನಲ್ಲಿ ಒದ್ದು ಕಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಮನೆಗೆ ಹೋಗುವ ಕಾಲ ಅಶ್ವಿನಿ ಗೌಡ ಅವರಿಗೆ ಬಂದುಬಿಟ್ಟಿದೆ. ತನ್ನ ಚೇಲ ಕೆಲಸ ಮಾಡುವಂಥ ರಿಷಿಗೌಡ ಆಗಲಿ 4-5 ಜನರನ್ನು ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ, ಮನೆಗೆ ಬಂದುಬಿಡು ಅಶ್ವಿನಿ ಗೌಡ, ನಿನಗೆ ಅಲ್ಲಿ ಆಡೋಕ್ಕಾಗಲ್ಲ. ಈ ವಾರ ಗ್ಯಾರಂಟಿ ಗಂಟು ಮೂಟೆ ಕೊತ್ತೀಯ, ಬಾಟಮ್ನಲ್ಲಿದೆಯಾ, ಮನೆ ಗ್ಯಾರಂಟಿ ನಿನಗೆ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ನವರು ಮನೆ ಬೀಗ ಕಳಿಸ್ತಾರೆ, ಗೇಟ್ ಓಪನ್ ಮಾಡಿಸ್ತಾರೆ. ಸುಮ್ಮನೆ ಗೇಟ್ ಓಪನ್ ಮಾಡಿ ಅಂತೆಲ್ಲ ಆಗುತ್ತೆ ಇರಿ.